ಬಿಡದಿ ಟೌನ್ಶಿಪ್ ಸದ್ಯ ರಾಜ್ಯದಲ್ಲಿ ಭಾರಿ ಚರ್ಚೆ ಮತ್ತು ವಿವಾದಕ್ಕೆ ಗುರಿಯಾಗಿರುವ ಯೋಜನೆ. ಬೆಂಗಳೂರು ನಗರದ ದಟ್ಟಣೆಯನ್ನ ಕಡಿಮೆ ಮಾಡುವ ಉದ್ದೇಶದಿಂದ ರಾಮನಗರ ಜಿಲ್ಲೆಯ ಬಿಡದಿ ಬಳಿ ರೂಪಿಸುತ್ತಾ ಇರುವ ಬೃಹತ್ ಮತ್ತು ಅತ್ಯಾಧುನಿಕ ನಗರ ಯೋಜನೆ ಇದಾಗಿದೆ. ಇದು ವರ್ಕ್ ಲೈಫ್ ಪ್ಲೇ ಪರಿಕಲ್ಪನೆಯಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಭಾರತದ ಮೊದಲ ಕೃತಕ ಬುದ್ಧಿಮತ್ತೆ ಅಂದರೆ ಎಐ ಆಧಾರಿತ ನಗರವಾಗಿದೆ. ಆದರೆ ಈ ಯೋಜನೆಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಈ ಯೋಜನೆಯನ್ನು ವಿರೋಧಿಸಿ ರೈತರು ಈಗಾಗಲೇ ಹೋರಾಟಕ್ಕಿಳಿದಿದ್ದಾರೆ. ರೈತರ ವಿರೋಧದ ನಡುವೆಯೂ ಬಿಡದಿ ಟೌನ್ಶಿಪ್ ಯೋಜನೆಗೆ ರಾಜ್ಯ ಸರ್ಕಾರ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿದೆ. ಈ ಯೋಜನಾ ವ್ಯಾಪ್ತಿಗೆ 9 ಕಂದಾಯ ಗ್ರಾಮಗಳು ಬರಲಿದ್ದು, ಆ ಪೈಕಿ ಆರಂಭಿಕ ಹಂತದಲ್ಲಿ 3 ಗ್ರಾಮಗಳ 519 ಎಕರೆ ಭೂಸ್ವಾಧೀನಕ್ಕೆ ನಗರಾಭಿವೃದ್ಧಿ ಇಲಾಖೆ ನಿರ್ಧರಿಸಿದೆ. ಮೊದಲ ಹಂತದ ಭೂಸ್ವಾಧೀನ ರಾಮನಗರ ಹಾಗೂ ಹಾರೋಹಳ್ಳಿ ತಾಲೂಕು ವ್ಯಾಪ್ತಿಯಲ್ಲಿ ನಡೆಯುತ್ತೆ. ಪ್ರತಿ ಎಕರೆಗೆ 2.7 ಕೋಟಿಯಿಂದ 2.5 ಕೋಟಿ ರೂಪಾಯಿವರೆಗೂ ರೇಟ್ ಫಿಕ್ಸ್ ಮಾಡಲಾಗಿದೆ. ಅಥವಾ ಅಭಿವೃದ್ಧಿಪಡಿಸಿರುವ ಶೇಕಡಾ 50ರಷ್ಟು ಭೂಮಿಯನ್ನು ಕೊಡಲು ಆದೇಶಿಸಲಾಗಿದೆ. ಕೆಂಪಯ್ಯನಪಾಳ್ಯದ 384 ಎಕರೆ 22 ಗುಂಟೆ, ಮಂಡಲಹಳ್ಳಿಯ 71 ಎಕರೆ 13 ಗುಂಟೆ ಹಾಗೂ ಒಡೇರಹಳ್ಳಿಯ 63 ಎಕರೆ 10 ಗುಂಟೆ ಭೂಸ್ವಾಧೀನಕ್ಕೆ ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ಸರ್ಕಾರವು ಒಟ್ಟು 754 ರೈತರ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ನಿರ್ಧರಿಸಿದ್ದು, ಈ ರೈತರಿಗೆ ತಮ್ಮ ಭೂಮಿಗೆ ಸಂಬಂಧಪಟ್ಟ ಎಲ್ಲಾ ಸೂಕ್ತ ದಾಖಲೆಗಳನ್ನು ಸಲ್ಲಿಸಿ ನಿರ್ದಿಷ್ಟ ಸಮಯದಲ್ಲಿ ಪರಿಹಾರವನ್ನು ಪಡೆಯಲು ಸೂಚಿಸಲಾಗಿದೆ. ರೈತರಿಗೆ 60-40 ಅನುಪಾತ ಮಾದರಿಯಲ್ಲಿ ಪರಿಹಾರ ನೀಡಲಾಗುವುದು. ಒಂದು ಭಾಗಕ್ಕೆ ನಗದು ಪರಿಹಾರ ಮತ್ತು ಉಳಿದ ಭಾಗಕ್ಕೆ ಅಭಿವೃದ್ಧಿಪಡಿಸಿದ ವಸತಿ ಅಥವಾ ವಾಣಿಜ್ಯ ಜಾಗದ ಹಂಚಿಕೆಯಾಗಿರುತ್ತೆ. ಜೊತೆಗೆ ನಿರ್ಮಾಣ ಅವಧಿಯಲ್ಲಿ ಪ್ರತಿ ಎಕರೆಗೂ 30,000ದಿಂದ 50,000 ವಾರ್ಷಿಕ ಅನಿಟಿ ನೀಡುವ ಭರವಸೆಯನ್ನು ಕೊಡಲಾಗಿದೆ. ಈ ಯೋಜನೆಗೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಈಗಾಗಲೇ ವಿರೋಧ ವ್ಯಕ್ತಪಡಿಸಿದ್ದಾರೆ. ರೈತರ ಫಲವತ್ತಾದ ಕೃಷಿ ಭೂಮಿಯನ್ನು ನಾಶ ಮಾಡಿ ಕೈಗಾರಿಕಾ ನಗರವನ್ನು ನಿರ್ಮಾಣ ಮಾಡುವುದು ರೈತರಿಗೆ ಮಾಡುತ್ತಿರುವ ಅನ್ಯಾಯ ಅಂತ ಅವರು ಕಿಡಿಕಾರಿದ್ದಾರೆ. ರೈತರ ಹಕ್ಕುಗಳನ್ನು ಕಸಿದುಕೊಳ್ಳುವ ರೀತಿಯಲ್ಲಿ ಭೂಮಿಯನ್ನ ಸ್ವಾಧೀನ ಮಾಡಿಕೊಳ್ಳುವುದು ಸರಿಯಲ್ಲ. ರೈತರ ಕಣ್ಣೀರು, ಪರಿಸರ ಹಾನಿ ಮತ್ತು ಹಾಲು, ರೇಷ್ಮೆ, ತೆಂಗು, ಮಾವಿನ ತೋಟಗಳು ನಾಶವಾಗುತ್ತವೆ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಖಂಡಿಸಿದ್ದಾರೆ. ಇನ್ನು ಈ ಬಿಡದಿ ಟೌನ್ಶಿಪ್ ಯೋಜನೆಯ ಹಿಸ್ಟ್ರಿಯನ್ನು ನೋಡೋದಾದ್ರೆ 2007ರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಾಗ ಮೊದಲ ಬಾರಿಗೆ ಇಂಡಸ್ಟ್ರಿಯಲ್ ಬಿಡದಿ ಟೌನ್ಶಿಪ್ ಎಂಬ ಹೆಸರಿನ ಯೋಜನೆ ಪ್ರಸ್ತಾಪವಾಗುತ್ತೆ. ಆ ಟೈಮ್ನಲ್ಲಿ ಜಾಗತಿಕ ಹೂಡಿಕೆದಾರರನ್ನು ಆಕರ್ಷಿಸಲು ಸರ್ಕಾರ ಯತ್ನ ಪಡಿತು. ಆದರೆ ರೈತರ ತೀವ್ರ ವಿರೋಧ ಮತ್ತು ಪರಿಸರದ ಕಾಳಜಿಯಿಂದ ಯೋಜನೆ ಮುಂದುವರಿಲಿಲ್ಲ. ನಂತರ 2010ರಲ್ಲಿ ಮತ್ತೆ ಈ ಯೋಜನೆ ಚರ್ಚೆಗೆ ಬರುತ್ತೆ. ಆ ಟೈಮ್ನಲ್ಲಿ ಕೈಗಾರಿಕಾ ವಲಯವನ್ನು ಅಭಿವೃದ್ಧಿಪಡಿಸಲು ಜಪಾನ್ ಮತ್ತು ಕೊರಿಯಾ ಕಂಪನಿಗಳೊಂದಿಗೆ ಮಾತುಕತೆ ನಡೆದಿತ್ತು. ಆದರೆ ಭೂಮಿ ಸ್ವಾಧೀನದ ಸಮಸ್ಯೆ ಉಂಟಾಗಿ ಅಂದೂ ಕೂಡ ಈ ಯೋಜನೆ ಸ್ಟಾಪ್ ಆಗುತ್ತೆ. ನಂತರ 2014ರಲ್ಲಿ ಸ್ಮಾರ್ಟ್ ಸಿಟಿ ಎಂಬ ಪರಿಕಲ್ಪನೆ ಭಾರತದಲ್ಲಿ ಆರಂಭವಾದಾಗ ಬಿಡದಿ ಪ್ರದೇಶವನ್ನ ಮತ್ತೆ ಚರ್ಚೆಗೆ ತರಲಾಗುತ್ತೆ. ಬೆಂಗಳೂರು ಹತ್ತಿರದ ಪರ್ಯಾಯ ಕೇಂದ್ರವಾಗಿ ಬಿಡದಿಯನ್ನು ರೂಪಿಸುವ ಗುರಿಯನ್ನ ಸರ್ಕಾರ ಇಟ್ಕೊಂಡಿತ್ತು. ಮತ್ತೆ 2018ರಲ್ಲಿ ಕುಮಾರಸ್ವಾಮಿ ಅವರು ಸಿಎಂ ಆಗಿದ್ದಾಗ ಈ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದ್ರು. ರೈತರ ಹಕ್ಕುಗಳನ್ನು ಕಸಿದುಕೊಳ್ಳುವ ರೀತಿಯಲ್ಲಿ ಭೂಮಿ ಸ್ವಾಧೀನ ಮಾಡುವುದು ಸರಿಯಲ್ಲ ಅಂತ ಅವರು ಹೇಳಿದ್ರು. ಇದಾದ್ಮೇಲೆ 2023ರಲ್ಲಿ ಎಐ ಆಧಾರಿತ ಕೈಗಾರಿಕೆಗಳು ಮತ್ತು ತಂತ್ರಜ್ಞಾನ ಉದ್ಯಮಗಳನ್ನು ಬಿಡದಿಯಲ್ಲಿ ಸ್ಥಾಪಿಸುವ ಯೋಜನೆ ರೂಪಿಸಲಾಗುತ್ತೆ. ಹೊಸ ನಗರ ನಿರ್ಮಾಣ ಗುರಿಯೊಂದಿಗೆ ಹೆಜ್ಜೆ ಇರಿಸಲಾಯಿತು. 2024ರಲ್ಲಿ ಹೂಡಿಕೆದಾರರ ಆಸಕ್ತಿ ಹೆಚ್ಚಿದ್ರು. ರೈತರ ಪ್ರತಿಭಟನೆಗಳು ಹೆಚ್ಚಾಗಿ ಒಂದಿಂಚು ಭೂಮಿಯನ್ನ ಕೊಡಲ್ಲ ಎಂಬ ಆಕ್ರೋಶ ಜೋರಾಗಿತ್ತು. ಇನ್ನು 2025ರಲ್ಲಿ ಸರ್ಕಾರ 60-40ರ ಅನುಪಾತ ಪರಿಹಾರ ಯೋಜನೆಯನ್ನು ರೂಪಿಸಿತು. ರೈತರಿಗೆ ನಗದು ಪರಿಹಾರದ ಜೊತೆಗೆ ಅಭಿವೃದ್ಧಿಪಡಿಸಿದ ಜಾಗವನ್ನು ಹಂಚಿಕೆ ಮಾಡುವ ಭರವಸೆಯನ್ನ ಕೊಡಿತು. ಇದೀಗ ರಾಜ್ಯಪತ್ರದ ಮೂಲಕ ಈ ಯೋಜನೆಗೆ ಅಧಿಕೃತ ಚಾಲನೆ ದೊರಕಿದ್ದು, ಮುಂದೆ ಈ ಯೋಜನೆ ಜಾರಿ ಹಾದಿ ರಾಜ್ಯ ಸರ್ಕಾರಕ್ಕೆ ಅದೇನೆಲ್ಲ ಸವಾಲುಗಳನ್ನು ತಂದೊಡ್ಡಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ.